ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಮಾರ್ಗ ಪೊಲೀಸ್ ಠಾಣೆಗೆ ರಾಹುಲ್ ಗಾಂಧಿ ಇವತ್ತು ಹೋಗಿದ್ರು. ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಕಚೇರಿ ಎದುರು ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ದೆಹಲಿಯಲ್ಲಿ ಆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯು ಸಿಡಿಸಿದ್ರು, ಅದ್ರ ಜೊತೆಗೆ ಪೆಲೆಟ್ ಗನ್ಗಳನ್ನ ಬಳಸಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪೆಲೆಟ್ ಗನ್ ಸಂತ್ರಸ್ತ ಆತನ ಕುಟುಂಬದ ಜೊತೆಗೆ ಇವತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ. ಎಫ್ಐಆರ್ ದಾಖಲಿಸ್ಕೋಬೇಕು ಅಂತ ಹೇಳಿ ಠಾಣೆಗೆ ತೆರಳಿದ್ರು. ಆದರೆ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ. ಸೊ ಹಾಗಾಗಿ ಎಫ್ಐಆರ್ ದಾಖಲಿಸಿಕೊಳ್ಳೋವರೆಗೂ ಕೂಡ ನಮ್ಮ ಪ್ರತಿಭಟನೆ ಇರುತ್ತೆ ಅಂತ ಹೇಳಿ ತಮ್ಮ ಹೋರಾಟವನ್ನ ರಾಹುಲ್ ಗಾಂಧಿ ಪ್ರದರ್ಶಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಆ ಹುಡುಗ ಏನಿದಾನೆ ನೋಡಿ, ಅಲ್ಲಿ ಪಕ್ಕದಲ್ಲಿ ರಾಹುಲ್ ಗಾಂಧಿ ಪಕ್ಕದಲ್ಲಿ ಏನು ಕೂಚಿದಾನೆ, ಆ ಹುಡುಗನ ಮೇಲೇ ಪ್ಯಾಲೆಟ್ ಗನ್ನಿಂದ ಆತನಿಗೆ ಹೊಡೆದಿದ್ದಾರೆ. ಆತ ಪ್ಯಾಲೆಟ್ ಗನ್ನಿಂದ ಗಂಭೀರವಾಗಿ ಗಾಯಗೊಂಡು ಆತ ಆಸ್ಪತ್ರೆಗೆ ಸೇರಿದ್ದ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರವೂ ಕೂಡ ಆತ ಹೊರಗಡೆ ಬಂದಾಗ, ಡಿಸ್ಚಾರ್ಜ್ ಆದಾಗಲೂ ಕೂಡ ರಾಹುಲ್ ಗಾಂಧಿ ಅವನ ಜೊತೆಗೆ ನಿಂತ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತಾಡಿದ್ರು. ನೋಡಿ, ಇದೇ ಹುಡುಗನ ಮೇಲೆ ಪ್ಯಾಲೆಟ್ ಗನ್ ಆಗಿದೆ ಅಂತ ಹೇಳಿ ಆ ಗಾಯಗಳನ್ನು ಕೂಡ ತೋರಿಸಿದ್ರು. ಆತನ ಕಣ್ಣಿಗೆ ಬಿದ್ದಿದ್ದು, ಜೊತೆಗೆ ಆತನ ಬೆನ್ನಿನ ಭಾಗದಲ್ಲಿ ಎಲ್ಲವೂ ಕೂಡ ಪ್ಯಾಲೆಟ್ ಗನ್ನಿಂದ ಆಗಿರುವಂತಹ ದಾಳಿ ಇದು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಬಿಡಿಸಿ ಹೇಳಿದರು. ಸೊ ಇವತ್ತು ಅಧಿಕಾರಿಗಳನ್ನ ಭೇಟಿಯಾದ್ರು, ಜೊತೆಗೆ ಕಂಪ್ಲೇಂಟ್ ದಾಖಲಿಸಬೇಕು ಅನ್ನುವಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ದಾರೆ. ಯಾರು ಪ್ಯಾಲೆಟ್ ಗನ್ ಬಳಸೋದಕ್ಕೆ ಅನುಮತಿ ಕೊಟ್ಟಿದ್ದು, ಇದು ಮೊದಲ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಕೂಡ ಕೇಳ್ತಾ ಇರೋದು. ಪೊಲೀಸರು ಹೇಳ್ತಾರೆ, ಡೆಲ್ಲಿ ಪೊಲೀಸರು ಆ ಥರದ್ದು ನಮ್ಗೆ ಯಾವುದೂ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ, ನಾವು ಯಾರಿಗೂ ಕೂಡ ಪ್ಯಾಲೆಟ್ ಗನ್ ಬಳಸೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟೇ ಇಲ್ಲ ನಾವು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾದ್ರೆ ಯಾರು ಪ್ಯಾಲೆಟ್ ಗನ್ ಬಳಸಿದ ಹಾಗಾದ್ರೆ ಅನ್ನೋದು ಪ್ರಶ್ನೆ. ಪ್ರತಿಭಟನಾ ಸ್ಥಳಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಬಂದಿದ್ದಾರೆ. ಪೊಲೀಸ್ ಠಾಣೆ ಎದುರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸತ್ ಮಾರ್ಗ್ ಪೊಲೀಸ್ ಠಾಣೆ ಬಳಿ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಗೇಟ್ ತಳ್ಳಿ ಒಳ ನುಗ್ಗಿದರೆ ಕಾಂಗ್ರೆಸ್ನ ನಾಯಕರೆಲ್ಲ. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ನ ಇತರೆ ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಸಂಸದ್ ಮಾರ್ಗ ಠಾಣೆಯ ಬಳಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಈಗ ನಿಯೋಜಿಸಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಅಲ್ಲಿ ಸಿಚುವೇಶನ್ ಈಗ ಸದ್ಯಕ್ಕಿದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ಸಂಸದ್ ಮಾರ್ಗ್ನ ಸ್ಟೇಷನ್ಗೆ ಅಂತ ಬಂದರು, ಕಂಪ್ಲೇಂಟ್ ದಾಖಲಿಸೋದಕ್ಕೆ ಅಂತ ಹೇಳಿ ಬಂದರು. ಆದರೆ ನಮ್ಮ ಕಂಪ್ಲೇಂಟನ್ನು ತಗೊಳ್ತಾ ಇಲ್ಲ ಅನ್ನೋದು ಇವರ ಆರೋಪ. ಹಾಗಾಗಿ ಸ್ಟೇಷನ್ನ ಗೇಟ್ ತಳ್ಳಿ ಕಾಂಗ್ರೆಸ್ ನಾಯಕರು ಒಳನುಗ್ಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಹೊರಗಡೆ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು. ಈ ಪ್ರತಿಭಟನೆಯ ಒಂದು ವಿಶೇಷತೆ ನೀವಲ್ಲಿ ಗಮನಿಸ್ಬೋದು. ಒಬ್ಬ ಲೇಡಿಯಲ್ಲಿ ಏನು ಕೂತಿದ್ದಾರೆ, ಆ ಚರಕದ ರೀತಿಯಲ್ಲಿ ಅಲ್ಲೊಂದು ಕೈಯಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿರುವಂಥದ್ದು ನೋಡಬಹುದು. ಅಂದರೆ ನಾವು ಗಾಂಧಿಗಿರಿ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ನಾವು ಯಾವುದೂ ಕೂಡ ಹಿಂಸೆಗಿಳಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತು ಗಾಂಧಿ ಮಾದರಿಯಲ್ಲಿ ನಡೆಸ್ತಾ ಇರುವಂಥ ಪ್ರತಿಭಟನೆ. ನೋಡಿ, ಅಲ್ಲಿ ಒಂದು ಚರಕ ಮತ್ತು ಅಲ್ಲಿ ಕೈಯಲ್ಲಿ ಕೂಡ ನೂಲನ್ನು ಹಿಡಿದಿರುವಂಥ ಆ ಮಹಿಳೆ. ಇನ್ನು ಎಫ್ಐಆರ್ ದಾಖಲಿಸಿಕೊಳ್ಳುವವರೆಗೂ ಕೂಡ ನಾವಿಲ್ಲಿಂದ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಎಫ್ಐಆರ್ ದಾಖಲಿಸದಂತೆ ಮೇಲಿಂದ ಆದೇಶ ಬಂದಿದೆ, ಇವರಿಗೆ ಮೇಲಿಂದ ಆದೇಶ ಬಂದಿದೆ ಅನ್ನೋದನ್ನ ನಮಗೂ ಅವ್ರು ಹೇಳ್ತಾ ಇದ್ದಾರೆ ಪಾಪ. ಹಂಗಾಗಿ ಇವ್ರು ದಾಖಲಿಸ್ಕೊಳ್ತಾ ಇಲ್ಲ. ದೇಶದಲ್ಲಿ ಲಕ್ಷಾಂತರ ಜನರ ಮೇಲೆ ಇಂಥ ಅನ್ಯಾಯ ನಡೀತಾ ಇದೆ. ಪ್ಯಾಲೆಟ್ ಗನ್ ದಾಳಿಯಿಂದ ಯುವಕ ಕಣ್ ಕಳೆದುಕೊಂಡಿದ್ದಾನೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. चला दिए, मगर क्राइम तो हुआ है क्योंकि इनके शरीर में चल रहे हैं। हम सिर्फ ये कह रहे हैं कि एफआईआर दर्ज कीजिए, एफआईआर दर्ज कीजिए। हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये, और हम सिर्फ ये कह रहे हैं कि प्लीज एफआईआर दर्ज कीजिए। अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है। सिंपल सी बात है, जब तक एफआईआर नहीं होगा तब तक हम यहां से नहीं हिलने वाले हैं। सिंपल सी बात है, एफआईआर करना होगा। इस देश में
लाखों लोगों के साथ ये अन्याय होता है, महिलाओं के साथ होता है, जिनका रेप किया जाता है उनके साथ होता है, गरीबों पर ये किया जाता है, हर रोज किया जाता है। और ये नई दिल्ली में कनॉट प्लेस में आपकी आंखों के सामने किया जा रहा है। इसीलिए हम सिर्फ एक मांग है हमारी, FIR, DDR और जो इन्वेस्टिगेटिव ऑफिसर है उसका आप नाम हमें बता दीजिए, हम चले जाएंगे। हम सिर्फ इस परिवार के लिए न्याय मांग रहे हैं। और हमें बताया जा रहा है कि हिंदुस्तान में युवा पर गोली चलाई जा सकती है, दिखाइए, यहाँ दिखाइए, युवा पे गोली चलाई जा सकती है, मगर आंख दिखाइए, गोली चलाई जा सकती है, मगर इस देश में अमित शाह की होम मिनिस्ट्री, दिल्ली पुलिस के लोग न्याय नहीं दिलवाने देंगे। दिखाइए। ಫೇರ್ ಇನಫ್. ರಾಹುಲ್ ಗಾಂಧಿ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ, ಯಾಕಂದ್ರೆ ಸಾಹಿಲ್ ಅನ್ನುವಂಥ ಹುಡುಗ ಏನಿದ್ದಾನೆ, ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಆತನಿಗೆ ಗಾಯ ಆಗಿದ್ದು ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಆಗಸ್ಟ್ 14ನೇ ತಾರೀಕು ಆತ ದೂರು ಕೊಡೋದಕ್ಕೂ ಕೂಡ ಹೋಗಿದ್ದ ಗಾಯಾಳು ಸಾಹಿಲ್. ವಕೀಲರ ಜೊತೆಗೇನೆ ಹೋಗಿ ಲಿಖಿತ ದೂರನ್ನು ಕೊಟ್ಟಿದ್ದಾನೆ. ಆದರೆ ತನಿಖಾಧಿಕಾರಿ ಸಂಖ್ಯೆ ನೀಡೋದಕ್ಕೆ ಪೊಲೀಸರು ನಿರಾಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ ಏನಂದ್ರೆ, ದೂರು ಸ್ವೀಕರಿಸಿದ್ದಕ್ಕೆ ಯಾವುದೇ ಸ್ವೀಕೃತಿಯನ್ನು ಕೊಟ್ಟಿಲ್ವಂತೆ ಇವರು. ಇದೀಗ ಪೊಲೀಸ್ ಠಾಣೆಗೆ ರಾಹುಲ್ ಗಾಂಧಿ ಏನು ಭೇಟಿ ಕೊಟ್ಟಿದ್ದಾರೆ, ಆ ತನಿಖಾಧಿಕಾರಿ ಸಂಖ್ಯೆ ಕೊಡಬೇಕು, ನಮಗೆ ಅದನ್ನು ಅಕ್ನಾಲೇಜ್ಮೆಂಟ್ ಕೊಡಿ, FIR ಯಾಕೆ ಹಾಕ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಹಜವಾಗಿ ಸಾಹಿಲ್ನ ಒಂದು ಬೇಡಿಕೆ ಕೂಡ ಇದೆ. ನನಗೆ ಪ್ಯಾಲೆಟ್ ಗನ್ನಿಂದ ದಾಳಿ ಆಗಿದೆ, ನನ್ನ ಮೇಲೆ ಅಟ್ಯಾಕ್ ಆಗಿದೆ, ಅದಕ್ಕೆ ನನಗೆ ನ್ಯಾಯ ಬೇಕು, ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ತನಿಖೆ ಮಾಡಿ ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಇರುವಂಥ ಪ್ರಶ್ನೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ನಟರಾಜ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಟರಾಜ್, ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ, ಈಗ ಸಾಹಿಲ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನ ಆತ ಗಾಯಗೊಂಡಿದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಿಂದಲೂ ಕೂಡ ಆತ ಹೇಳಿದ್ದ, ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ನಂತರವೂ ಕೂಡ ರಾಹುಲ್ ಗಾಂಧಿ ಆತನನ್ನು ನಿಲ್ಲಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲೂ ಕೂಡ ಆತನಿಗೆ ಗಾಯಗಳಾಗಿರೋದನ್ನೆಲ್ಲವೂ ಕೂಡ ತೋರಿಸಿದ್ರು. ಈಗ ಆತನ ಕಂಪ್ಲೇಂಟ್ ಅನ್ನ ಯಾಕೆ ತಗೊಳ್ತಾ ಇಲ್ಲ, FIR ಯಾಕೆ ದಾಖಲಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸದ್ಯಕ್ಕಲ್ಲಿ ಸಿಚುವೇಶನ್ ಹೇಗಿದೆ? ಯಾಕೆ ಡೆಲ್ಲಿ ಪೊಲೀಸರು FIR ಹಾಕೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಹಾಗಾದ್ರೆ ನಟರಾಜ್? ಎಸ್ ರೆಹಮಾನ್, ಏನಂತಂದ್ರೆ ಬೆಳಗ್ಗೆ ಒಂದು 11:30ರಿಂದಲೂ ಕೂಡ ಈ ರೀತಿಯಾದಂಥ ಒಂದು ಪ್ರತಿಭಟನೆ ಇಲ್ಲಿ ನವದೆಹಲಿಯ ಇದು ಸಂಸತ್ ಮಾರ್ಗ್ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದ್ರೆ ರಾಹುಲ್ ಗಾಂಧಿ ಅವರು ಬೆಳಗ್ಗೆ 11:30ರಿಂದಲೂ ಕೂಡ ಇಲ್ಲೇ ಒಂದು ಧರಣಿಯನ್ನ ಕೂತಿದ್ದಾರೆ. ಧರಣಿಗೆ ಕೂತರೂ ಕೂಡ ಇಲ್ಲಿ ಪೊಲೀಸರು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ FIR ಅನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ರಾಹುಲ್ ಗಾಂಧಿ ಪಕ್ಕದಲ್ಲಿ ಏನೋ ಒಂದು ಸಂತ್ರಸ್ತ ವಿದ್ಯಾರ್ಥಿ ಇದಾನಲ್ಲ, ಅವನು ಕೂಡ ಇಲ್ಲೇ ಪಕ್ಕದಲ್ಲೇ ಕುಳಿತು ಅವ್ರ ಜೊತೆ ಧರಣಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಮತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಇಷ್ಟು ಗಂಟೆ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಇಲ್ಲಿ ದೆಹಲಿ ಪೊಲೀಸರು ಇಲ್ಲಿ ಅವತ್ತು ಏನ್ ಘಟನೆ ನಡೆದಿತ್ತು ಅನ್ನೋದರ ಸಂಕ್ಷಿಪ್ತ ವರದಿ ಯಾರೂ ಕೂಡ ಇಲ್ಲಿ ನೀಡ್ತಾ ಇಲ್ಲ. ಸೊ ಈ ರೀತಿಯಾದಂತಹ ವರದಿ ನನಗೆ ಕೊಡ್ಲೇಬೇಕು ಅನ್ನೋ ಒಂದು ಆರ್ಡರ್ ಅನ್ನ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಅವತ್ತು ಗುಂಡಿನ ಅಂದ್ರೆ ಏನು ಪೆಲೆಟ್ ಗನ್ ದಾಳಿ ಆಗಿರುವಂತಹ ಸಂದರ್ಭದಲ್ಲಿ ಸಾಹಿಲ್ನ ಒಂದು ಕಣ್ಣು ಸಂಪೂರ್ಣವಾಗಿ ಗಾಯವಾಗಿದೆ, ಅಂದ್ರೆ ಗಂಭೀರ ಗಾಯ ಆಗಿದೆ ಅಂತಾನೆ ಹೇಳ್ಬೋದು. ಗಂಭೀರ ಗಾಯ ಆಗಿರೋ ಪರಿಣಾಮ ಅವನಿಗೆ ಒಂದು ಕಣ್ಣು ಕೂಡ ಕಾಣ್ತಾ ಇಲ್ಲ. ಸೊ ಈ ರೀತಿಯಾದಂತಹ ಪೆಲೆಟ್ ಗನ್ ದಾಳಿಯನ್ನ ಮಾಡೋದಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಸಮಯ ಮೀರಿದ್ರು ಕೂಡ ಇಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಇಲ್ಲೇ ಒಂದು ಧರಣಿಗೆ ಕುಳಿತಿದ್ದಾರೆ. ಆದ್ರೂ ಕೂಡ ಇಲ್ಲಿ FIR ಅನ್ನ ದಾಖಲನ್ನ ಮಾಡ್ತಾ ಇಲ್ಲ. ಸೊ ಇಲ್ಲಿ FIR ಅನ್ನ ದಾಖಲು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ನಟರಾಜ್. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ.